ತೋಳು ಕಟ್ಟಿಂಗು ಪರ್ಫೆಕ್ಟಾಗಿ ಬರೋದಿಲ್ಲ ಅಂದರೆ ಮಿಸ್ ಮಾಡಿದೆ ಈ ವಿಡಿಯೋ ನೋಡಿ. ಪರ್ಫೆಕ್ಟಾಗಿ ತೋಳಲ್ಲಿ ರಿಂಕಲ್ಸ್ ಬರದೇ ಇರೋ ರೀತಿ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ನಾನು ತೋರಿಸಿದ್ದೀನಿ. ನೀವು ಬಿಗಿನರ್ ಆದರೂ ಸಹ ಪರ್ಫೆಕ್ಟಾಗಿ ತೋಳನ್ನು ಕಟ್ ಮಾಡ್ಬೋದು ನೋಡಿ. ಮೊದಲಿಗೆ ನಾನು ಇಲ್ಲಿ ಇವರಿಗೆ 9 ಇಂಚ್ ರೆಡಿ ಬೇಕು. ಇದು ಲೈನಿಂಗ್ ಬ್ಲೌಸ್ ಕಟ್ ಮಾಡ್ತಾಯಿದ್ದೀನಿ, ಹಾಗಾಗಿ 10 ಇಂಚಿಗೆ ಇಟ್ಕೊಂಡಿದ್ದೀನಿ. ಅದ ನಂತರ ಅವರಿಗೆ ಸ್ಲೀವ್ಸ್ ಡೌನಿಂಗ್ ಬಂದು 3.5 ಇಂಚಿಗೆ ಬೇಕು. ಸ್ವಲ್ಪ ದಪ್ಪ ಇದ್ದಾರೆ, ಹಾಗಾಗಿ 3.5 ಇಂಚಿಗೆ ಅವರಿಗೆ ಸ್ಲೀವ್ಸ್ ಡೌನಿಂಗ್ ಬೇಕು ನೋಡಿ. ನಾವು ಈ ರೀತಿ ಇಟ್ಕೊಂಡ್ರೆ 3.5 ಇಂಚ್ ಡೌನಿಂಗ್ ಹಾಕ್ಕೊಂಡಲ್ಲ, ಆನಂತರ ಇಲ್ಲಿಂದ ಮೇಲಿಂದ ನಾವು ಕ್ರಾಸಾಗಿ ತೆಗೆದುಕೊಂಡ್ರೆ ಅವರಿಗೆ ಎಷ್ಟು ಆರ್ಮೋಲ್ ರೌಂಡ್ ಬೇಕಂತ ನೋಡ್ಕೊಳ್ತಾ ಇದ್ದೀನಿ. ಇವರಿಗೆ ಆರ್ಮೋಲ್ ರೌಂಡ್ ಬಂದು 8 ಇಂಚಿಗೆ ಬೇಕು, ಹಾಗಾಗಿ ನಾನು ಈ ಸ್ಟೇಟ್ ಇಡುವಾಗ 7 ಇಂಚಿಗೆ ಇಡ್ತಾ ಇದ್ದೀನಿ. ಇಲ್ಲಿಗೆ ಒಂದು ಪಾಯಿಂಟ್ ಮಾಡಿದ್ನಲ್ಲ, ಇಲ್ಲಿಂದ ಚೆಕ್ ಮಾಡಿದ್ರೆ ಅದು ಕರೆಕ್ಟಾಗಿ 8 ಇಂಚಿಗೆ ಬರ್ತಾ ಇದೆ. ಕರೆಕ್ಟ್ ನೋಡಿ, ಅಲ್ಲಿಗೆ 8 ಇಂಚಿಗೆ ಬಂತು. ಇಲ್ಲಿಂದ ಇಟ್ಟರೆ 7 ಇಂಚ್ ಇಡಬೇಕು, ಮೇಲ್ಗಡೆಯಿಂದ ಕ್ರಾಸ್ ಆಗಿಟ್ಟರೆ 8 ಇಂಚಿಗೆ ಇಡಬೇಕು. ಈಗ ಮುಂದೇನಂದರೆ ಈ ರೀತಿ ಇಟ್ಟಾಗ 8 ಇಂಚ್ ತೋರಿಸ್ತಾ ಇದ್ದರೆ ಕರೆಕ್ಟ್ ಆಯಿತು. ಇಲ್ಲಿಂದ ನಾನೀಗ 3.5 ಇಟ್ಟಿದ್ದೀನಲ್ಲ, ಹಾಗಾಗಿ ನಿಮಗೆ ಪರ್ಫೆಕ್ಟಾಗಿ ಸ್ಲೀವ್ಸ್ ಕಟ್ಟಿಂಗ್ ಬರೋದಿಲ್ಲ ಅಂದರೆ ನೋಡ್ಕೊಳ್ಳಿ, ಈ ಮೆಥಡ್ ಫಾಲೋ ಮಾಡಿ. ಇಲ್ಲಿಂದ 3.5 ಇಟ್ಟರೆ ಸರಿ ಅರ್ಧ ಮಾಡ್ಕೊಳ್ಬೇಕು. ಎಷ್ಟು ಇಟ್ಟಿದ್ರೆ ನೋಡಿ, ಅದರ ಅರ್ಧ ಮಾಡ್ಕೊಂಡ್ರಾಯ್ತು. ಆನಂತರ ಇಲ್ಲೂ ಸಹ ಅರ್ಧ ಮಾಡ್ಕೊಳ್ಬೇಕು. 8 ಇದೆಯಲ್ಲ, ಅದರ ಅರ್ಧ 4ಕ್ಕೆ ಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಈ ರೀತಿ ಲೈನ್ ಕ್ರಿಯೇಟ್ ಆಯ್ತಲ್ಲ, ಅಲ್ಲಿಗ ಈಗ ನಾವು ಕರ್ವ್ ಸ್ಕೇಲನ್ನು ಬಳಸಿ ಕಟ್ಟಿಂಗನ್ನು ಮಾಡುವ. ಮೊದಲಿಗೆ ನಾವು ನೋಡಿ ಇಲ್ಲಿಂದ, ಇಲ್ಲಾಂದರೆ ನಾವು ಒಂದು 2 ಇಂಚಿಗೆ ಅಥವಾ 1 ಇಂಚಿಗೆ ಇಟ್ಟು ನಾವು ಈ ರೀತಿ ಶೇಪನ್ನು ತೆಗೆದುಕೊಳ್ಬೇಕಾಗ್ತದೆ. ಅದ್ರ ಕರ್ವ್ ಸ್ಕೇಲ್ ಇದ್ದರೆ ಆ ಪಾಯಿಂಟಿಂದ ಈ ಮಧ್ಯೆ ಇದೆಯಲ್ಲ, ಆ ಪಾಯಿಂಟಿಗೆ ತಂದು ಟಚ್ ಮಾಡಬೇಕು. ಕರೆಕ್ಟಾಗಿ ಸ್ಕೇಲನ್ನು ನೋಡಿ, ನಾನು ಯಾವ ರೀತಿ ಸ್ಕೇಲ್ ಇಟ್ಟಿದ್ದೀನಲ್ಲ ಅದೇ ಥರ ಸ್ಕೇಲ್ ಇಟ್ಟು ಪಾಯಿಂಟ್ ಮಾಡಬೇಕು. ಆನಂತರ ಈ ಪಾಯಿಂಟಿಂದ ಈ ಮಧ್ಯ ಪಾಯಿಂಟಿಗೆ ಟಚ್ ಮಾಡಬೇಕು ನೋಡಿ. ಇವಾಗ ಇದು ಫ್ರಂಟ್ ಶೇಪ್ ರೆಡಿ ಆಯಿತು. ನಮ್ಗೆ ಇಲ್ಲಿ ರೆಡಿಯಾಗಿರೋದೀಗ ಫ್ರಂಟ್ ಶೇಪು. ಅಲ್ಲಿಂದ ಒಂದು 1/2 ಇಂಚ್ ಮೇಲ್ಗಡೆ ಮಾಡಿದ್ರೆ ಈಗ ತಿರ್ಗಾ ನಾವು ಕರ್ವ್ ಸ್ಕೇಲನ್ನು ಅಲ್ಲಿಗೆ ಕರೆಕ್ಟಾಗಿ ಇಟ್ಕೊಳ್ಬೇಕು ನೋಡಿ. ಈ ರೀತಿ ಇಟ್ಕೊಂಡ್ರೆ ಆ ಪಾಯಿಂಟಿಗೆ ಮತ್ತು ನಮ್ಮ ಮೇಲ್ಗಡೆಗೆ ಕರೆಕ್ಟ್ ಟಚ್ ಆಗಬೇಕು. ಸ್ಕೇಲನ್ನು ನೋಡಿ ಅಡ್ಜಸ್ಟ್ ಮಾಡಿ ಇಟ್ಕೊಳ್ಳಿ. ಕರೆಕ್ಟ್ ಟಚ್ ಆದರೆ ಅಲ್ಲಿಂದ ಈಗ ನಾವು ಹಿಂಬದಿ ಭಾಗದ ಶೇಪನ್ನು ಹಾಕೊಳ್ಳುವ. ಆನಂತರ ಇಲ್ಲಿಂದ ಇಟ್ಟು ಈ ಪಾಯಿಂಟಿಗೆ ಇಷ್ಟು ಟಚ್ ಮಾಡಿದ್ರೆ ಶೇಪು ಪರ್ಫೆಕ್ಟಾಗಿ ಎಲ್ಲೂ ರಿಂಕಲ್ಸ್ ಅನ್ನೋದು ಬರದೇ ಇರೋ ಥರ ನೀಟಾಗಿ ತೋಳು ಶೇಪು ಬಂತು ನೋಡಿ. ಈ ಕರೆಕ್ಟ್ ಈ ಶೇಪ್ ಬಂದರೆ ಸ್ಲೀವ್ಸಲ್ಲಿ ಕರೆಕ್ಟ್ ಅಂತ ಅರ್ಥ. ಸ್ಲೀವ್ಸ್ ಕಟ್ಟಿಂಗು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ನೀವು ಬಿಗಿನರ್ ಆಗಿದ್ದರೆ ಈ ಥರ ಪ್ರಾಕ್ಟೀಸ್ ಮಾಡಿ. ತೋಳು ಕಟ್ಟಿಂಗ್ ಬರೋದಿಲ್ಲ ಅಂದರೆ ಈ ಥರ ಕಟ್ ಮಾಡಿ ಸ್ಟಿಚ್ ಮಾಡಿದ್ರೆ ಎಲ್ಲೂ ರಿಂಕಲ್ಸ್ ಅನ್ನೋದು ಬರೋದಿಲ್ಲ. ನಿಮಗೆ ಕಸ್ಟಮರು ಸಹ ತುಂಬ ಹೆಚ್ಚಾಗ್ತಾರೆ. ಸ್ಲೀವ್ಸಲ್ಲಿ ಫಿಟ್ಟಿಂಗು ಸಹ ತುಂಬ ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ ನೋಡಿ ಯಾವ ರೀತಿ ಬರುತ್ತೆ ಅಂತ. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಆನಂತರ ಒಂದು 2 ಇಂಚ್ ಹೆಚ್ಚಿಗೆ ಇಟ್ಕೊಂಡು ಸ್ಲೀವ್ಸ್ ಕಟ್ಟಿಂಗನ್ನು ಕಟ್ ಮಾಡಿದ್ರೆ ಮುಗೀತು. ಎಷ್ಟು ಈಸಿಯಾಗಿ ಬಿಗಿನರು ಸಹ ಸುಲಭವಾಗಿ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸಿದ್ದೀನಿ. ನಮಗೆ ಈ ರೀತಿ ಕೈಯಿಂದನೇ ಹಾಕಲಿಕ್ಕೆ ಬರುತ್ತೆ ಶೇಪು. ಬಿಗಿನರ್ ಆಗಿದ್ದರೆ ಕೈಯಿಂದ ಶೇಪ್ ಹಾಕ್ಲಿಕ್ಕೆ ಬರಲ್ಲ ಅಂಥವರು ಈ ರೀತಿ ಕರ್ವ್ ಸ್ಕೇಲನ್ನು ಇಟ್ಕೊಂಡು ಕೇವಲ ಒಂದು 20-30 ರೂಪಾಯಿ ಇರುತ್ತೆ ಒಂದು ಸ್ಕೇಲಿಗೆ. ಅಷ್ಟನ್ನು ಒಂದು ಸಲ ತಂದು ಇಟ್ಕೊಂಡ್ಬಿಟ್ರೆ ನಿಮಗೆ ಭಾಳ ದಿನಗಳವರೆಗೆ ಬರುತ್ತದು. ಅದನ್ನು ನೀವು ಯೂಸ್ ಮಾಡ್ಕೊಳ್ತಾ ಇರುತ್ತೆ. ಅದನ್ನು ಬಳಸ್ಕೊಂಡು ಈ ರೀತಿ ಪರ್ಫೆಕ್ಟಾಗಿ ನೀವು ಸ್ಲೀವ್ಸನ್ನು ಕಟ್ ಮಾಡ್ಬೋದು. ತುಂಬ ಈಸಿಯಾಗಿ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ನೀವು ಇದೇ ಥರ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮದು ಸಹ ರಿಂಕಲ್ಸ್ ಬರದೇ ಇರೋ ಥರ ಸ್ಲೀವ್ಸನ್ನು ಕಟ್ ಮಾಡೋದು. ಈಗ ಫ್ರಂಟಲ್ಲೂ ಸಹ ಓಪನ್ ಮಾಡಿ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ, ಕರೆಕ್ಟಾಗಿ ಬಂದಿದೆ. ಇದೇ ಮೆಥಡನ್ನು ಫಾಲೋ ಮಾಡಿ ನಿಮ್ಮದು ಸಹ ಬ್ಲೌಸ್ ಕಟ್ಟಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಸ್ಲೀವ್ಸ್ ಕಟ್ಟಿಂಗು ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೋಡಿ ಫ್ರಂಟ್ ಪಾರ್ಟಿಗೆ ಒಂದು ನಾಚನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ, ಸ್ಲೀವ್ಸ್ ಕಟ್ಟಿಂಗ್ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು.